ಯುವನಿಧಿ ಯೋಜನೆದು ಹಣ ಬಂತು, ನಿಜವಾಗ್ಲೂ ಹಣ ಬಂದಿದೆ. ನೀವು ಅನ್ಕೋಬೋದು ಸುಳ್ಳು ಅಂತ. ಅದು ನಿಮಗೆ ಯಾವ ರೀತಿ ಹಣ ಬಂದಿದೆ, ಯಾರಿಗೆ ಬಂದಿದೆ, ಈ ರೀತಿ ಸಾಕಷ್ಟು ಪ್ರಶ್ನೆ ಇರುತ್ತೆ. ಅದನ್ನ ನಿಮಗೆ ವಿತ್ ಪ್ರೂಫೇನೆ ನಿಮ್ಮ ಕಣ್ಮುಂದೆ ಇಡ್ತೀನಿ. ಆ್ಯಕ್ಚುಲಿ ನಿಮ್ಗೆ ಹಣ ಬರಬೇಕಾಗಿದ್ದು ನಾಳೆ, ಆದರೆ ಇವತ್ತೇ ಕೊಟ್ಟಿದ್ದಾರೆ. ಅದೇನು ಕತೆ ಎಲ್ಲ ನೋಡೋಣ, ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ. ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಯುವನಿಧಿ ಯೋಜನೆದು ಹಣ ಬಂದಿದೆ ಅಂದರೆ ನೀವು ನಂಬಕ್ಕೆ ರೆಡಿ ಇರಲ್ಲ ಡೆಫಿನೆಟ್ಲಿ. ಯಾಕೆ ಅಂದರೆ ಸರ್ಕಾರದವರು ಹೇಳಿರೋದು 180 ದಿನ ಆಗಿರಬೇಕು ಅಂತ ಆ ಒಂದು ಕಾರಣಕ್ಕೆ. ಮತ್ತು ಇನ್ನೊಂದು ಏನಂದರೆ ಸರ್ಕಾರದವರು ಹಣ ಬಿಡುಗಡೆ ಆಗೋದು ನಾಳೆ ಅಂತ ಹೇಳಿದರೆ, ಇವತ್ತೇ ಎಲ್ಲರಿಗೂ ಕೂಡ ಹಣ ಬರೋಕ್ಕೆ ಹೆಂಗೆ ಸಾಧ್ಯ ಅಂತಲೂ ಕೂಡ ಕೇಳ್ತೀರ. ಹಾಗಾದರೆ ಬಂದಿದ್ರೆ ಯಾರಿಗೆ ಬಂದಿರುತ್ತೆ, ಹೆಂಗೆ ಹೇಳಿ ಅಂತೀರ. ಇವಾಗ ನಾನು ಕೂಡ ಅಂದ್ಕೊಂಡಿದ್ದೀನಿ ನಿಮ್ಮ ಥರನೇ ಏನು ಯುವನಿಧಿ ಅಮೌಂಟ್ ಏನೋ ಬಂದಿಲ್ವೇನೋ ಅಂತ. ಕೆಲವರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಆಗ್ತಾಯಿದ್ದೀರಾ, ಕೆಲವರು ಯೂಟ್ಯೂಬಲ್ಲೇ ಕಮೆಂಟ್ ಆಗ್ತಾಯಿದ್ದೀರಾ ಯುವನಿಧಿ ಅಮೌಂಟ್ ಬಂದಿದೆ ಅಂತ. ನಿಮಗೆ ಪ್ರೂಫು ನಿಮ್ಮ ಕಣ್ಮುಂದೆನೇ ಇಟ್ಟಿದ್ದೀನಿ. ಏನೋ ಒಬ್ಬರು ಕಮೆಂಟ್ ಹಾಕಿದ್ರೆ ಏನೋ ಫೇಕ್, ಏನೋ ಸುಮ್ಮನೆನೋ ಆಗ್ತಾಯಿದ್ದಾರೇನೋ, ಏನೋ ನ್ಯೂಸ್ ಹಬ್ಸೋಕ್ಕೆ ಅಂತ ಅನ್ಕೋಬೋದು. ಆದರೆ ಎಷ್ಟೊಂದು ಜನ ಕಮೆಂಟ್ ಆಗ್ತಾಯಿದ್ದಾರೆ. ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿದ್ದೀನಿ, ನೋಡ್ಬೋದು. ಇಲ್ಲಿ ಯುವನಿಧಿ ಯೋಜನೆದ ಅಮೌಂಟು 3,000 ರೂಪಾಯಿ ಬಂದಿದೆ ಅಂತ ಹೇಳಿದರೆ, ಅಂದರೆ ಒಂದು ಕ್ಲಾರಿಟಿ ನಮಗೆ ಸಿಕ್ಕಿರೋದೇನೆಂದರೆ ಅಮೌಂಟ್ ಬಂದ್ಬಿಟ್ಟು ಇವಾಗ ಡಿಪ್ಲೊಮೊ ಸ್ಟೂಡೆಂಟ್ಸಿಗೆ ಬಂದಿಲ್ಲ, ಡಿಗ್ರಿ ಸ್ಟೂಡೆಂಟ್ಸು ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಯಾರಿಗೂ ಬಂದಿದೆ ಅನ್ನೋದು ಒಂದು ಕ್ಲಾರಿಟಿ ಇದೆ. ಮತ್ತು ಇಲ್ಲಿ ಟೆಲಿಗ್ರಾಮಲ್ಲಿ ನೋಡಿ ಜಾಯ್ನ್ ಆಗಿದ್ರೆ ನಿಮಗೆ ಬೆನಿಫಿಟ್ ಇರ್ತಿದ್ದೋ. ನೀವು ಎಷ್ಟೊಂದು ಜನ ಜಾಯ್ನ್ ಆಗಿಲ್ಲ, ಸ್ವಲ್ಪ ಜನ ಜಾಯ್ನ್ ಆಗಿದ್ದರೆ ಅಲ್ಲಿ ನೋಡಿ, ಅಲ್ಲಿ ಒಂದು ಪೋಲ್ ಕೂಡ ಕಂಡಕ್ಟ್ ಮಾಡಿದೆ. ಈ ರೀತಿ ಕನ್ಫ್ಯೂಷನ್ ಕ್ರಿಯೇಟ್ ಆದಾಗ, ನಮಗೆ ಕ್ಲಾರಿಫಿಕೇಷನ್ ಬೇಕು ಅಂದಾಗ ನಮ್ಮಲ್ಲೇ ಒಂದು ಪೋಲ್ ಹಾಕೊಂಡ್ರೆ ನಮಗೆ ಕ್ಲಾರಿಟಿ ಸಿಗುತ್ತೆ. ಅದಕ್ಕೋಸ್ಕರ ಪೋಲ್ ಹಾಕಿ ಕೇಳಿದಾಗಲೂ ಕೂಡ ಇಲ್ಲಿ 10 to 12% ಜನ ಅಲ್ಲೂ ಕೂಡ ಹಣ ನಮಗೆ ಬಂದಿದೆ ಅಂತಲೇ ಹೇಳ್ತಾ ಇದ್ದಾರೆ. ಹಣ ಬಂದಿಲ್ಲ ಅಂತ 87% ಜನ, 88% ಜನ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಕ್ಲಾರಿಟಿ ಏನಂದರೆ ಯುವನಿಧಿ ಯೋಜನೆ ಹಣ ಬಿಡುಗಡೆ ಆಗಿ ಖಾತೆಗೆ ಬಂದಿರೋದು ನಿಜ ಇನ್ಫಾರ್ಮೇಷನ್, ಇದು 100% ರಿಯಲ್ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಾಗಿದೆ. ಹಾಗಾದರೆ ಹಣ ಯಾರಿಗೆ ಬಂದಿದೆ, ಯಾವೊಂದು ಕೋರ್ಸ್ ಅವ್ರಿಗೆ ಬಂದಿದೆ, ಯಾವ ರೀತಿ, ಅದ್ರ ಬಗ್ಗೆ ನೀವು ಕೇಳ್ಬೋದು. ಅದ್ರ ಬಗ್ಗೆ ಸದ್ಯಕ್ಕೆ ಯಾವುದೇ ಥರದ ಕ್ಲಿಯರ್ ಇನ್ಫಾರ್ಮೇಷನ್ ಇಲ್ಲ. ಒಟ್ಟಿನಲ್ಲಿ ಡಿಗ್ರಿ ಸ್ಟೂಡೆಂಟ್ಸ್ಗೆ ಹಣ ಬರ್ತಿದೆ. ಆದರೆ ಯಾವ ಯೂನಿವರ್ಸಿಟಿ ಅವ್ರಿಗೆ ಮತ್ತು ಯಾವಾಗ ರಿಸಲ್ಟ್ ಪಬ್ಲಿಷ್ ಆಗಿರೋರಿಗೆ ಬರ್ತಿದೆ ಅದ್ರ ಬಗ್ಗೆ ಅಪ್ಡೇಟ್ ಇಲ್ಲ. ನಿಮಗೂ ಕೂಡ ನಾಳೆನೇ ಯುವನಿಧಿ ಅಮೌಂಟ್ ಬರ್ಬೋದು, ಬರ್ದೇನೂ ಕೂಡ ಇರ್ಬೋದು. 180 ಡೇಸ್ ಆದಮೇಲೂ ಕೂಡ ಬರ್ಬೋದು, ಅಥವಾ ನಾಳೆನೇ ಬರ್ಬೋದು. ಯಾಕೆಂದರೆ ಸರ್ಕಾರದವ್ರು ಕೊಟ್ಟಿರೋವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ 180 ಡೇಸ್ ಆದಮೇಲೆ ನಿಮ್ಗೆ ಹಣ ಬರುತ್ತೆ ಅಂತ ಇದೆ. ಆಮೇಲೆ DBT ಆಗ್ಬಿಟ್ಟು ಬರುತ್ತೆ ಅಂತ. ಇವ್ರಿಗೆಲ್ಲ ಹೆಂಗೆ ಬಂದಿದೆ ಅನ್ನೋದು ತಿಳ್ಕೊಬೇಕಂದ್ರೆ ಅವ್ರ ಯೂನಿವರ್ಸಿಟಿ ಬೇಕು, ನಮಗೆ ಅವ್ರ ರಿಸಲ್ಟ್ ಡೇಟ್ ಬೇಕು. ಇವೆರಡಿತ್ತು ಅಂದರೆ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿದ ತಕ್ಷಣ ನಿಮಗೆ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ. ಆ ಥರ ನಿಮಗೆ ಅಪ್ಡೇಟ್ ಸಿಗುತ್ತೆ. ಒಟ್ಟಿನಲ್ಲಿ ಯುವನಿಧಿ ಅಮೌಂಟು ಬರ್ತಿದೆ. ನಿಮಗೆ ಏನಾದರೂ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ, ನಿಮಗೂ ಕೂಡ ಶಾರ್ಟ್ಲಿ ಬರ್ಬೋದು. ನಿಮ್ಮ ಯಾರು ಒಬ್ಬ ಫ್ರೆಂಡ್ಸಿಗೆ ಬಂದರೆ ಸಾಕು, ನಿಮಗೂ ಕೂಡ ಬಂದೇ ಬರುತ್ತೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.